ವಿಜಯಲಕ್ಷ್ಮಿ ದರ್ಶನ್ ಅವರು ತರಾಟೆಗೆ ತೆಗೆದುಕೊಂಡ್ರು. ಪವಿತ್ರ ಗೌಡ ನಿಮಗೆ ಮದುವೆ ಆಗಿದೆ ಸಂಜಯ್ ಸಿಂಗ್ ಅನ್ನೋರ ಜೊತೆ. ಯಾಕಂದ್ರೆ ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ರು, ಅಶ್ಲೀಲ ಸಂದೇಶಗಳನ್ನ ಕಳಿಸ್ತಾ ಇದ್ರು. ದರ್ಶನ್ ಅವರು ಮತ್ತೆ ಜೈಲು ವಾಸ ಅನುಭವಿಸುವಂತ ಸ್ಥಿತಿಗೆ ಪವಿತ್ರ ಗೌಡ ಅವರೇ ಕಾರಣರಾಗಿದ್ದಾರೆ. ಡಿವಾಸ್ ದರ್ಶನ್ ಪೊಲೀಸರ ಅತಿಥಿ ಆಗ್ಲಿಕ್ಕೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ನಿಲ್ಲಕ್ಕೆ ಕಾರಣನೇ ಪವಿತ್ರ ಗೌಡ. ಈ ಪವಿತ್ರ ಗೌಡ ಯಾರು, ಆಕೆಯ ಹಿನ್ನೆಲೆ ಏನು, ದರ್ಶನ್ ಅವ್ರಿಗೂ ಏನ್ ಸಂಬಂಧ, ಎಷ್ಟು ವರ್ಷದಿಂದ ಇವರು ದರ್ಶನ್ ಜೊತೆ ಸ್ನೇಹ ಸಂಬಂಧವನ್ನ ಇಟ್ಕೊಂಡಿದ್ದಾರೆ, ಯಾಕೆ ವಿವಾದಗಳು ಮುಗಿಲಿದ್ದಾಗೆಲ್ಲ ಪವಿತ್ರ ಗೌಡ ಅವರ ಹೆಸರು ಕೇಳಿ ಬರುತ್ತೆ. ಸೊ ಮತ್ತೆ ದರ್ಶನ್ ಅವರು ಜೈಲು ವಾಸ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಪವಿತ್ರ ಗೌಡ ಹೇಗೆಲ್ಲ ಕಾರಣರಾಗ್ತಾರೆ. ಸೊ ಈ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರ ಈ ಸ್ಪೆಷಲ್ ಸ್ಟೋರಿಯನ್ನ ಹೊತ್ತು ತಂದಿದ್ದೇನೆ. ಮೊದಲಿಗೆ ಪವಿತ್ರ ಗೌಡ ಯಾರು ಅನ್ನೋದನ್ನ ನೋಡೋದಾದ್ರೆ, ಪವಿತ್ರ ಗೌಡ ಬೆಂಗಳೂರಿನ ಗ್ರಾಮಾಂತರದ ತಲಗಟ್ಟಪುರದ ನಿವಾಸಿ. ಈಕೆಗೆ ಬಣ್ಣದ ಲೋಕದಲ್ಲಿ ನಾಯಕಿಯಾಗಿ ಮಿಂಚುವ ಕನಸಿರುತ್ತೆ. ಹೀಗಾಗಿ ಮೊದಲಿಗೆ ಇವರು ಮಾಡ್ಲಿಂಗ್ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ. ಆರಂಭದಲ್ಲಿ ನಟಿಯಾಗುವ ಕನಸು ಕಂಡ ಬಹುತೇಕ ನಟಿಮಣಿಯರು ಮಾಡ್ಲಿಂಗ್ ಲೋಕದಲ್ಲಿ ಮಿಂಚ್ತಾರೆ. ಅದರಂತೆ ಮಾಡ್ಲಿಂಗ್ ಲೋಕದಲ್ಲಿ ಸಕ್ರಿಯರಾಗಿದ್ದಂತಹ ಪವಿತ್ರ ಗೌಡ ಅನೇಕ ಜಾಹೀರಾತುಗಳಲ್ಲಿ, ಫ್ಯಾಷನ್ ಶೋಗಳಲ್ಲಿ ಮಿಂಚುತ್ತಾ ಮಿಸ್ ಬೆಂಗಳೂರು ಅನ್ನುವಂಥ ಕಿರೀಟವನ್ನು ಮುಡಿಗೇರಿಸ್ಕೊಳ್ತಾರೆ. ಸೊ ಅದುವೇ ಇವರಿಗೆ ಸ್ಯಾಂಡಲ್ವುಡ್ಗೆ ಪ್ರವೇಶ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಅಗಮ್ಯ ಅಂತ ಸಿನಿಮಾ. ಸೊ ಅಜಿತ್ ಜಯರಾಜ್ ನಾಯಕನಾಗಿರ್ತಕ್ಕಂಥ ಆ ಸಿನಿಮಾಗೆ ನಾಯಕಿಯಾಗಿ ಪವಿತ್ರ ಗೌಡ ಎಂಟ್ರಿ ಕೊಡ್ತಾರೆ. ಬಟ್ ಇವರ ಚೊಚ್ಚಲ ಸಿನಿಮಾನೇ ಫ್ಲಾಪ್ ಆಗುತ್ತೆ. ಯಾವಾಗ ಮೊದಲ ಸಿನಿಮಾ ಫ್ಲಾಪ್ ಆಗುತ್ತೋ ಇವರು ತಮಿಳು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಅಲ್ಲೂ ಕೂಡ ಆಕೆ ಮಾಡಿದಂಥ ಸಿನಿಮಾಗಳು ಫ್ಲಾಪ್ ಆಗುತ್ತೆ. ಮತ್ತೆ ಇವರು ಕನ್ನಡ ಇಂಡಸ್ಟ್ರಿಗೆ ಮತ್ತೆ ಅದೃಷ್ಟ ಪರೀಕ್ಷೆಗೆ ವಾಪಸ್ ಬರ್ತಾರೆ. ಪ್ರೀತಿ ಕಿತಾಬು, ಛತ್ರಿಗಳು, ಸಾಗುವ ದಾರಿಯಲ್ಲಿ, ಬತ್ತಾಸು, ಹೀಗೆ ಒಂದಿಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಆದ್ರೆ ಈಕೆಗೆ ಯಾವತ್ತಿಗೂ ಕೂಡ, ಅಂದ್ರೆ ಎಷ್ಟೇ ಸಿನಿಮಾಗಳನ್ನ ಮಾಡಿದ್ರು ಕೂಡ ಒಬ್ಬ ನಾಯಕಿಯಾಗಿ ಶೈನ್ ಆಗ್ಲಿಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಸಾಧ್ಯವಾಗೋದಿಲ್ಲ. ಅವತ್ತು ಕಣ್ಮರೆಯಾದಂತ ನಟಿ ಮತ್ತೆ ಕಾಣಿಸ್ಕೊಳ್ಳೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೊಟ್ಟಿಗೆ. ಆದ್ರೆ ಇವರಿಬ್ರು ಸಿನಿಮಾ ಮಾಡಲಿಲ್ಲ. ಬಟ್ ದರ್ಶನ್ ಜೊತೆಗಿರ್ತಕ್ಕಂಥ ಫೋಟೋವನ್ನ ಈಕೆ ಸೋಷಿಯಲ್ ಮೀಡಿಯಾದಲ್ಲೇ ಹಂಚ್ಕೊಳ್ತಾರೆ. ಅವತ್ತು ಶುರುವಾದಂಥದ್ದು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೂ ಪವಿತ್ರ ಗೌಡ ಅವ್ರಿಗೂ ಏನ್ ಸಂಬಂಧ, ಅವತ್ತಿಂದ ಇಲ್ಲಿವರೆಗೂ ಅವರಿಬ್ಬರ ಸಂಬಂಧ ಏನು ಎಂತ ಎಲ್ಲವೂ ಕೂಡ ಕ್ವಶನ್ ಮಾರ್ಕ್. ಬಟ್ ಈಕೆ ಕಳೆದ 1-2 ತಿಂಗಳ ಹಿಂದೆ ದರ್ಶನ್ ಅವರೊಟ್ಟಿಗೆ ನನ್ನ ಮತ್ತೆ ಅವರ ಸಂಬಂಧ 10 ವರ್ಷಗಳು ಪೂರೈಸಿತು ಅಂತ ಹೇಳಿಬಿಟ್ಟು ಅವತ್ತಿಂದ, ಅಂದ್ರೆ ಕಳೆದ 10 ವರ್ಷಗಳಿಂದ ದಚ್ಚು ಜೊತೆ ತೆಗೆದುಕೊಂಡಿರ್ತಕ್ಕಂಥ ಫೋಟೋಗಳೆಲ್ಲವನ್ನು ಕೂಡ ಕೊಲ್ಯಾಜ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಮಳೆ ಬೆಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ಯಾವಾಗ ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ರು ವಿಜಯಲಕ್ಷ್ಮಿ ದರ್ಶನ್ ಅವರು ತರಾಟೆಗೆ ತೆಗೆದುಕೊಂಡ್ರು. ಪವಿತ್ರ ಗೌಡ ನಿಮಗೆ ಮದುವೆ ಆಗಿದೆ ಸಂಜಯ್ ಸಿಂಗ್ ಅನ್ನೋರ ಜೊತೆ, ನಿಮಗೆ ಮಗು ಇದೆ, ಯಾಕೆ ನೀವು ಇನ್ನೊಬ್ಬರ ಪತ್ನಿಯ ಗಂಡನ ಜೊತೆ ಫೋಟೋಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ಮಿಸ್ಗೈಡ್ ಮಾಡ್ತಿದ್ದೀರಿ, ಸಮಾಜಕ್ಕೆ ಏನು ಸಂದೇಶ ಕೊಡ್ತಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ಏನಿದ್ದಾಳಲ್ಲ, ಅವಳು ಸಂಜಯ್ ಸಿಂಗಿಗೆ ಹುಟ್ಟಿರ್ತಕ್ಕಂಥ ಮಗಳು, ಇವರು ದರ್ಶನ್ ಅವರ ಮಗಳಲ್ಲ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ಅದನ್ನ ಖುದ್ದು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನೀನು ಇದೇ ತರ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಾ ಹೋದ್ರೆ ನಾನು ಲೀಗಲಿ ಫೈಟ್ ಮಾಡ್ತೀನಿ, ಕಾನೂನಿನ ಹೋರಾಟ ಮಾಡ್ತೀನಿ ಅಂತ ವಿಜಯಲಕ್ಷ್ಮಿ ದರ್ಶನ್ ಅವರು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಸೊ ಇದಕ್ಕೆ ಪ್ರತಿಯಾಗಿ ಪವಿತ್ರ ಗೌಡ ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಟಾಂಗ್ ಕೊಡುವಂತ ಕೆಲಸನೂ ಮಾಡಿದ್ರು. ನಾನು ಫೋಟೋಗಳನ್ನ ಅಪ್ಲೋಡ್ ಮಾಡಿರೋದು ತಮ್ಮ ಮತ್ತೆ ದರ್ಶನ್ ಅವ್ರ ಜೊತೆಗಿರ್ತಕ್ಕಂಥ ಸ್ನೇಹ ಸಂಬಂಧಕ್ಕೆ ಇಂತಿಷ್ಟು ವರ್ಷ ಆಯಿತು ಅಂತ ಅಷ್ಟೇ. ಖುಷಿ ಗೌಡ ನಾನು ದರ್ಶನ್ ಅವ್ರ ಮಗಳು ಅಂತ ಎಲ್ಲೂ ಹೇಳಿಲ್ಲ. ಹೌದು, ನಾನು ಸಂಜಯ್ ಸಿಂಗ್ ಅವ್ರನ್ನ ಮದುವೆ ಆಗಿದ್ದೆ. ಸೊ ಅವ್ರಿಗೆ ಹುಟ್ಟಿರ್ತಕ್ಕಂಥ ಮಗಳೇ ಖುಷಿ ಗೌಡ ಅವರು ಅಂತ ಹೇಳ್ಬಿಟ್ಟು ಒಂದು ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದ್ರು. ನೀವೊಬ್ಬರೇ ಅಲ್ಲ ಲೀಗಲಿ ಫೈಟ್ ಮಾಡೋದು, ಇದೇ ಥರ ಹೇಳಿಕೆಗಳನ್ನು, ಇದೇ ಥರ ಸ್ಟೇಟ್ಮೆಂಟ್ಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲೇ ಹಾಕಿ ತನ್ನ ಒಂದು ಚಾರಿತ್ರ್ಯಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ನೀವೇನಾದರೂ ಮಾಡಿದ್ರೆ ನಿಮ್ಮ ವಿರುದ್ಧ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಪವಿತ್ರ ಗೌಡ ಪೋಸ್ಟ್ ಮಾಡಿದ್ರು. ಈ ರೀತಿ ಅಂದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ಪವಿತ್ರ ಗೌಡ ಅವರು ಕಚ್ಚಾಡ್ಕೊಂಡಿರ್ತಕ್ಕಂಥದ್ದು ಮತ್ತೆ ಕಿತ್ತಾಟ ಮಾಡ್ಕೊಂಡಿರ್ತಕ್ಕಂಥದ್ದು ಇಡೀ ಕರ್ನಾಟಕಕ್ಕೆ ಗೊತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಏನೆಲ್ಲ ಸಮರಗಳನ್ನ ಮಾಡ್ಕೊಂಡ್ರು, ಒಬ್ರಿಗೊಬ್ರು ಟಾಂಗ್ ಕೊಟ್ಕೊಂಡ್ರು, ಇದೆಲ್ಲ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇದಾಗಿ 2 ತಿಂಗಳಿಗೆ ಇವತ್ತಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಇದಕ್ಕೆ ಕಾರಣ ಪವಿತ್ರ ಗೌಡ ಅಂತಕ್ಕಂಥದ್ದು. ಯಾಕಂದ್ರೆ ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ರು, ಅಶ್ಲೀಲ ಸಂದೇಶಗಳನ್ನ ಕಳಿಸ್ತಾ ಇದ್ರು, ಫೋಟೋಸ್ಗಳನ್ನ ಅಂದ್ರೆ ದರ್ಶನ್ ಜೊತೆಗಿರ್ತಕ್ಕಂಥ ಫೋಟೋಗಳನ್ನ ಅಪ್ಲೋಡ್ ಮಾಡಿದಾಗೆಲ್ಲ ಚಿತ್ರದುರ್ಗ ಮೂಲದ ಅಂದ್ರೆ ಇವತ್ತೇನು ಸಾವನ್ನಪ್ಪಿದ್ದಾರೆ ರೇಣುಕಾಸ್ವಾಮಿ ಅವರು ಕೂಡ ಕಮೆಂಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಯಾವಾಗೆಲ್ಲ ಕಮೆಂಟ್ ಮಾಡ್ತಾರೋ ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನ ಪವಿತ್ರ ಗೌಡ ಮಾಡಿದ್ರು ಕೂಡ
ಇವರು ಜಾಸ್ತಿ ಅಶ್ಲೀಲವಾಗಿ ಕಮೆಂಟ್ ಆಗ್ತಿದ್ರಂತೆ. ಹೀಗಾಗಿ ಅವ್ರನ್ನ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಬಂದು ಸೊ RR ನಗರದ ಒಂದು ಶೆಡ್ಡಲ್ಲಿ ಹೊಡೆದು ಸಾಯಿಸಿದ್ದು. ಅಟ್ ಪ್ರೆಸೆಂಟ್ ಅದು ಪೊಲೀಸರು ತನಿಖೆ ಮಾಡಿರ್ತಕ್ಕಂಥದ್ದು. ಪವಿತ್ರ ಗೌಡ, ದರ್ಶನ್, ಪವನ್ ಸೇರಿದಂತೆ 13 ಜನರನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಇದ್ದಾರೆ. 6 ದಿನ ಕಸ್ಟಡಿ ಕೇಳಿದ್ದಾರೆ. ಮುಂದೆ ಏನಾಗುತ್ತೆ ಈ ಪ್ರಕರಣ? ನಿಜವಾಗ್ಲೂ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದು ಹೊಡೆದು ಸಾಯಿಸಿದ್ರ? ಇದಕ್ಕೆ ದರ್ಶನ್ ಅವರ ಒಂದು ಕೈವಾಡ ಎಷ್ಟಿದೆ ಗೊತ್ತಿಲ್ಲ. ಬಟ್ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಕಾರಣಕ್ಕೆ ದರ್ಶನ್ ಅವರು ಅವರ ಅಂದರೆ ಚಿತ್ರದುರ್ಗ ಮೂಲದ ನಿವಾಸಿನ ಬೆಂಗಳೂರಿಗೆ ಕರೆಸ್ಕೊಳ್ಳುವಂಥ ಕೆಲಸ ಮಾಡಿದ್ದು. ಪವಿತ್ರ ಗೌಡ ಅವರ ಒಂದು ಏನು ಅಂದರೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಅಂದರೆ ಪವಿತ್ರ ಗೌಡಗೆ ಬೇಜಾರಾಗಿದೆ ಈ ಎಲ್ಲ ಕೆಟ್ಟ ಕಮೆಂಟ್ಗಳಿಂದ. ಸೊ ಆಕೆಯನ್ನ ತೃಪ್ತಿಪಡಿಸೋದಕ್ಕೋಸ್ಕರ, ಅಂದರೆ ಕೆಟ್ಟ ಕಮೆಂಟ್ ಯಾವಾಗ ಮಾಡಿರ್ತಾನೋ ಅವ್ನಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಕರೆಸ್ಕೊಂಡು ಈ ಥರ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಇದು ಎಷ್ಟು ಮಟ್ಟಿಗೆ ಸತ್ಯ, ಯಾವುದು ಮಿಥ್ಯ ಅನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಬಟ್ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಸ್ನೇಹ ಸಂಬಂಧ ಜಗ್ಗುದಾದ ಟೈಮಿಂದ ಶುರುವಾಯಿತು ಅನ್ನುವಂಥದ್ದು ವಿಚಾರ ಇದೆ. ಅವರ ಸ್ನೇಹ ಸಂಬಂಧಕ್ಕೆ ಯಾವ ರೀತಿಯ ಅರ್ಥವನ್ನ ಕಲ್ಪಿಸಬೇಕು ಗೊತ್ತಿಲ್ಲ. ಬಟ್ ಆಕೆ ದರ್ಶನ್ ಅವರಿಗೆ ಪವಿತ್ರ ಗೌಡ ಅವರು ಗೆಳತಿ ಆಗಬೇಕು ಅನ್ನುವಂಥ ವಿಚಾರಗಳು, ಗೆಳತಿ ಅನ್ನುವಂಥದ್ದು ಎಲ್ಲರೂ ಕೂಡ ಕರೀತಾ ಇದ್ದಾರೆ. ಸೊ ಸಾಕಷ್ಟು ಜನ ಟ್ರಿಪ್ ಮಾಡಿರ್ತಕ್ಕಂಥದ್ದು, ಅವರಿಬ್ರು ಸೇರಿ ಟ್ರಿಪ್ ಮಾಡಿರುವಂಥ ಫೋಟೋಗಳು, ಅವರಿಬ್ರು ಆತ್ಮೀಯವಾಗಿರ್ತಕ್ಕಂಥ ಫೋಟೋಗಳು ಕೂಡ ಖುದ್ದು ಪವಿತ್ರ ಗೌಡವನ್ನೇ ಹಂಚ್ಕೊಂಡಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ಅಂದರೆ ಇವತ್ತು ದರ್ಶನ್ ಅವರು ಮತ್ತೆ ಜೈಲು ವಾಸ ಅನುಭವಿಸುವಂಥ ಸ್ಥಿತಿಗೆ ಪವಿತ್ರ ಗೌಡ ಅವರೇ ಕಾರಣರಾಗಿದ್ದಾರೆ. ಯಾಕಂದರೆ ನನಗೆ ಚಿತ್ರದುರ್ಗ ಮೂಲದ ನಿವಾಸಿಯೊಬ್ಬ ಕೆಟ್ಟದಾಗ ಕಮೆಂಟ್ ಮಾಡ್ತಾ ಇದ್ದಾನೆ, ಆತನನ್ನು ಕರೆಸಿ ಬೆಂಗಳೂರಿಗೆ ಕರೆಸ್ಬಿಟ್ಟು ಆತನನ್ನು ಹೊಡಿಬೇಕು, ಆತನನ್ನು ಬುದ್ಧಿ ಕಲಿಸಬೇಕು ಅನ್ನುವಂಥ ವಿಚಾರವನ್ನು ದರ್ಶನ್ ಅವರ ಕಿವಿಗೆ ಹಾಕದೇ ಹೋಗಿದ್ದಿದ್ರೆ ಬಹುಶಃ ಚಿತ್ರದುರ್ಗ ಮೂಲದ ನಿವಾಸಿ ರೇಣುಕಾಸ್ವಾಮಿ ಅವರನ್ನ ಬೆಂಗಳೂರಿಗೆ ಕರೆಸುವಂಥ ಕೆಲಸ ಆಗ್ತಾ ಇರಲಿಲ್ಲ. ಅವರಿಗೆ ವಾರ್ನಿಂಗ್ ಮಾಡೋ ನೆಪದಲ್ಲಿ ಬೆಂಗಳೂರಿಗೆ ಕರೆಸ್ಕೊಂಡು ಅವ್ರನ್ನ ಜಸ್ಟ್ ವಾರ್ನ್ ಮಾಡಿ ಬಿಟ್ಟಿದ್ರೆ ಸಾಕಾಗಿತ್ತು. ಬಹುಶಃ ಯಾಕೆ ಇವರೆಲ್ಲ ಗುಂಪು ಕಟ್ಟಿಕೊಂಡು ಅವರನ್ನ ಹೊಡೆದ್ರು ಈ ಆರೋಪ ಇದೆ. ಬಟ್ ಇದರಲ್ಲಿ ಅಂದರೆ ಹೊಡೆದು ಸಾಯಿಸುವಂಥ ಆರೋಪದಲ್ಲಿ ದರ್ಶನ್ ಅವರ ಪಾತ್ರ ಎಷ್ಟಿದೆ ಅನ್ನುವಂಥದ್ದು ತನಿಖೆಯಲ್ಲಿ ಬಯಲಾಗಬೇಕು. ಬಟ್ ಇವತ್ತು ಅಂದರೆ ಸದ್ಯ ಪೊಲೀಸರ ಮುಂದೆ ಹಾಜರಾಗಿ ಒಂದು ತನಿಖೆಗೆ ಪ್ರತಿಕ್ರಿಯಿಸ್ತಿರ್ತಕ್ಕಂಥ ಪವಿತ್ರ ಗೌಡ, ನಾನು ತಪ್ಪು ಮಾಡಿಬಿಟ್ಟೆ, ಕಮೆಂಟ್ ಮಾಡ್ತಿದ್ರು ಸುಮ್ಮನೆ ಅದನ್ನು ನಾನು ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ಬೇಕಾಗಿತ್ತು, ಈ ವಿಚಾರವನ್ನು ದರ್ಶನ್ ಅವರ ಗಮನಕ್ಕೆ ತರಬಾರ್ದಾಗಿತ್ತು, ನಾನು ತಂದು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪ ಪಡ್ತಿದ್ದಾರೆ. ಬಟ್ ಇವತ್ತು ಏನು ಪಶ್ಚಾತ್ತಾಪ ಪಟ್ಟರು ಪ್ರಯೋಜನ ಇಲ್ಲ. ಯಾಕಂದರೆ ಒಂದು ಅಮಾಯಕ ಜೀವ ಬಲಿ ಪಡೆದುಕೊಂಡಿದ್ದಾರೆ. ಸೊ ಇದರಲ್ಲಿ ಯಾರೆಲ್ಲ ಕೈವಾಡ ಇದೆ ಸೊ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇನ್ನು 6 ದಿನ ಅವ್ರು ಕಸ್ಟಡಿಗೆ ಪಡೆದಿದ್ದಾರೆ. ಎಲ್ಲಿ ಯಾರು ಯಾವ ವಿಚಾರಕ್ಕೆ ಕರೆಸ್ಕೊಂಡ್ರು, ಅಂದರೆ ಚಿತ್ರದುರ್ಗ ಮುಲಾಸಿನ ಕಿಡ್ನಾಪ್ ಮಾಡ್ಕೊಂಡು ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋದ್ರು, ಶೆಡ್ನಲ್ಲಿ ಯಾರೆಲ್ಲ ಅವರಿಗೆ ಅತಿಮಾನುಷವಾಗಿ ಅಂದರೆ ಹಲ್ಲೆ ನಡೆಸಿದ್ರು, ಅವ್ರ ಮೇಲೆ ರಾಡ್ಗಳನ್ನು ತಗೊಂಡು ಹೊಡೆದಿದ್ದಾರೆ, ಹುಡ್ಕೊಂಡು ಬಂದು ಹೊಡೆದಿದ್ದಾರೆ ಅನ್ನುವಂಥ ಆರೋಪ ಇದೆ. ಈ ಆರೋಪಗಳಿಗೆಲ್ಲ ಸ್ಪಷ್ಟನೆ ಸಿಗಬೇಕಾಗಿದೆ. ತನಿಖೆಯಲ್ಲಿ ಬಟ ಬಯಲಾಗಬೇಕು, ಯಾವುದು ಸತ್ಯ ಯಾವುದು ಮಿಥ್ಯ ಅಂತಕ್ಕಂಥದ್ದು. ಬಟ್ ಪವಿತ್ರ ಗೌಡ ಅವರಿಂದ ದರ್ಶನ್ ಅವರು ಮತ್ತೆ ಜೈಲು ವಾಸ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡೋಣ 6 ದಿನಗಳ ನಂತರ ತನಿಖೆಯಲ್ಲಿ ಏನೆಲ್ಲ ಸತ್ಯಗಳು ಗೊತ್ತಾಗುತ್ತೆ, ಯಾರು ಆರೋಪಿ ಯಾರು ನಿರಪರಾಧಿ ಅನ್ನುವಂಥ ವಿಚಾರ ಬೆಳಕಿಗೆ ಬರೋವರೆಗೂ ಕೂಡ ಪವಿತ್ರ ಗೌಡ ಅವ್ರಿಗೆ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಗ್ಯಾಂಗ್ಗೆ ಸೊ ಆ ರೇಣುಕಾಸ್ವಾಮಿಯ ಕುಟುಂಬಸ್ಥರು ಆಗ್ತಿರ್ತಕ್ಕಂಥ ಶಾಪ ಇದೆಯಲ್ಲ ಅದು ನಿಜಕ್ಕೂ, ಯಾಕಂದ್ರೆ ಮಗನನ್ನ ಕಳೆದುಕೊಂಡಿರುವ ಅವ್ರಿಗೆ ಗೊತ್ತಿದೆ ದುಃಖ ಏನು ಅಂತಕ್ಕಂಥದ್ದು. ನೋಡಬೇಕು ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಬಟ್ ಪವಿತ್ರ ಗೌಡ ಅವ್ರಿಗೆ ಸಂಜಯ್ ಸಿಂಗ್ ಅನ್ನುವವ್ರ ಜೊತೆ ಮದುವೆ ಆಗಿ ಅವರಿಗೆ ಖುಷಿ ಗೌಡ ಅನ್ನುವಂಥ ಮಗಳಿದ್ದಾಳೆ. ಸೊ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅವರೇ ಖುದ್ದಾಗಿ ಹೇಳ್ಕೊಂಡಿರ್ತಕ್ಕಂಥದ್ದು. ಬಟ್ ಸಿನಿಮಾ ಯಾವಾಗ ಫ್ಲಾಪ್ ಆಗ್ತಾ ಹೋದ್ವು, ದರ್ಶನ್ ಅವ್ರ ಜೊತೆ ಯಾವಾಗ ಆತ್ಮೀಯತೆ ಬೆಳೀತಾ ಹೋದ್ವು, ಸಿನಿಮಾ ರಂಗದಿಂದ ಅವರು ದೂರ ಆಗ್ತಾರೆ, ಫ್ಯಾಷನ್ ಲೋಕದಲ್ಲಿ ಮಿಂಚೋದಕ್ಕೆ ಶುರು ಮಾಡ್ತಾರೆ. ಈಗ ಸದ್ಯ ಅವರು ಬುಟಿಕ್ ನಡೆಸ್ತಾ ಇದ್ದಾರೆ. ಸೊ RR ನಗರದಲ್ಲಿ ಒಂದು ಕಾಸ್ಟ್ಯೂಮ್, ಒಂದು ಸ್ಪೆಷಲ್ ಕಾಸ್ಟ್ಯೂಮ್ ಬುಟಿಕ್ ಇದೆ. ಸೊ ಸಾಕಷ್ಟು ಜನ ಸ್ಯಾಂಡಲ್ವುಡ್ ತಾರೆಯರು ಅಲ್ಲೇ ಹೋಗಿ ತಮ್ಮ ಕಾಸ್ಟ್ಯೂಮ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಸೊ ಇಡೀ ಇಂಡಸ್ಟ್ರಿ ಜೊತೆಗೆ ಪವಿತ್ರ ಗೌಡ ಅವರು ಆತ್ಮೀಯತೆಯನ್ನು ಹೊಂದಿದ್ದಾರೆ. ಬಟ್ ಇವತ್ತು ದರ್ಶನ್ ಅವರು ಈ ಥರದ ಒಂದು ಆರೋಪದಲ್ಲಿ, ಕೊಲೆ ಕೇಸಲ್ಲಿ ಒಬ್ಬ ಬಿಗ್ ಸೂಪರ್ ಸ್ಟಾರ್ ತಗಲಾಕೊಂಡಿರ್ತಕ್ಕಂಥದ್ದು, ಅದು ಪವಿತ್ರ ಗೌಡನೇ ನೇರ ಕಾರಣ ಅನ್ನೋಂಥದ್ದು ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳ ಒಂದು ನೇರ ಆರೋಪ. ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅಂತ ಕಾದ್ ನೋಡೋಣ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪರಶುರಾಮ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.